ಅತ್ತೆ ಏನ್ ಮಾಡ್ತಿದ್ದೀರಾ? ಕೂತ್ಕೊಂಡು ಜೂಬಿಸ್ತಾ ಇದ್ದೀರಾ? ನಿದ್ದೆ ಮಾಡೋಂಗಿದ್ರೆ ಬಂದು ಮಲ್ಕೊಳ್ಳಿ. ಮುಸ್ಸಂಜೆ ಹೊತ್ತಲ್ಲಿ ಹಿಂಗೆಲ್ಲ ಕೂತ್ಕೊಂಡು ಜೂಬಿಸ್ಬಾರ್ದು. ಅತ್ತೆ ಊಟ ಏನಾದ್ರು ಮಾಡ್ತೀರಾ? ಊಟ ಏನು ಬೇಡ ಕಣಮ್ಮ, ಯಾಕೋ ಮಲಿಕಬೇಕು ಅನ್ನಿಸ್ತಾ ಇದೆ. ಬೇಡವಾ? ಸರಿ ಅತ್ತೆ ಆಯ್ತು. ಹೊಟ್ಟೆ ಹಸಿತದೆ ಅಂತ ಅಂದರೆ ಅಡುಗೆ ಮಾಡು ಅಂತಾಳೆ. ನನಗೇನು ಹೊಟ್ಟೆ ಹಸಿತಾ ಇಲ್ಲ ಕಣಮ್ಮ, ನನಗಂತೂ ಊಟ ಬೇಡ ಕಣಮ್ಮ. ಸರಿ ಅತ್ತೆ ಆಯ್ತು. ಅಮ್ಮ ಬೆಂಗ್ ಮಾಡ್ತಾವ್ರಲ್ಲ. ಅತ್ತೆ ನೀವು ಊಟ ಬೇಡ ಅಂದ್ರಲ್ಲ, ಅದಕ್ಕೆ ನಾನು ಎಲ್ಲ ಆರ್ಡ್ರ್ ಮಾಡಿಕೊಂಡೆ ಮನೆಗೆ. ಊಟ ಅಲ್ಲ, ಬರ್ಗರ್ನ. ರೀ ತುಂಬ ಖುಷಿ ಆಯ್ತು ರೀ, ನನಗೋಸ್ಕರ ನೀವು ಇಷ್ಟೆಲ್ಲ ಬುಕ್ ಮಾಡಿದ್ದೀರಾ. ನಾನು ಒಂದೇ ಒಂದು ಮಾತು ಕೇಳಿದೆ, ಬರ್ಗರ್ ತಿನ್ನಬೇಕು ಅಂತ ಅಷ್ಟೇ ಹೇಳಿದ್ದು. ನೀವು ನೋಡಿದ್ರೆ ಬರ್ಗರು, ಐಸ್ ಕ್ರೀಮು ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀರಾ. ಥ್ಯಾಂಕ್ಸ್ ರೀ. ಅಮ್ಮಂಗೆ ಹೇಳ್ಬಾರ್ದಾ? ಇಲ್ಲ ಇಲ್ಲ, ನೀವು ತರ್ಸ್ಕೊಟ್ರಿ ಅಂತ ಹೇಳಲ್ಲ, ನಾನೇ ತರ್ಸ್ಕೊಂಡು ತಿಂತಿದ್ದೀನಿ ಅಂತೀನಿ. ಆಯ್ತು, ನೀವು ಹೇಳ್ಬೇಡಿ ನಿಮ್ಮ ಅಮ್ಮನ ಜೊತೆಲಿ, ಆಮೇಲೆ ಆ ಅಮ್ಮ ಜಗಳಕ್ಕೆ ಬಂದ್ಬಿಡುತ್ತೆ. ಸರಿ. ಏನೋ ನನಗೆ ಏನಾರು ತಿನ್ನಬೇಕು ಅಂತಂದರೆ ಬುಕ್ ಮಾಡುವ ಅಂತಂದರೆ ಮಾಡೋಕ್ಕಾಗಲ್ಲ. ಅದೇ ಹೆಂಡತಿ ಅಂತಂದರೆ ಎಲ್ಲ ತಂದು ಕೊಟ್ಟಿದ್ಯಾ ನೋಡು, ನನಗೆ ಅಂದರೆ ಕೈ ಬರೋಲ್ಲ. ಬೇಡ ಬಿಡು, ಎಂಥ ಗೈಯಾಳಿ ಸೊಸೆ ಅಂತ ನನಗೂ ಚೆನ್ನಾಗೂ ಗೊತ್ತು. ಏನಂದ್ರಿ? ನನ್ನನ್ನ ಗಯ್ಯಾಳಿ ಸೊಸೆ ಅಂತೀರಾ? ಹೌದು, ನಿಮ್ಮಂತ ಅತ್ತೆನ ಮಟ್ಟ ಹಾಕಕ್ಕೇನೆ ನನ್ ಗಯ್ಯಾಳಿ ಆಗಿರೋದು. ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸರಿಯಾಗಿ ಬುದ್ಧಿ ಕಲ್ಸ್ಕೊಟ್ಟಿದಾರಾ? ಬರ್ಲಿ, ಹೇಳ್ತೀನಿ, ನಿಮ್ಮ ಮಗಗೆ ಹೇಳ್ತೀನಿ. ನೀವೇನೇನ್ ಮಾತಾಡೋದೆಲ್ಲ ಹೇಳ್ತೀನಿ, ಫೋನ್ ಮಾಡ್ತೀನಿ, ಹುಡುಗರು ಅಂತಾನೆ ಹೇಳ್ತೀನಿ. ನನ್ನ ಮಗ ಬರೋ ಟೈಮ್ ಆಯ್ತಲ್ಲ, ಅದಕ್ಕೋಸ್ಕರ ಅವಳು ನಾಟಕ ಆಡ್ತಾವಳೆ. ಇವಳು ಆಡೋ ಬದಲು ನಾನೇ ಆಡ್ಬಿಡ್ತೀನಿ ಬಿಡು. ಅಯ್ಯೋ ಅತ್ತೆ, ನಾನೇ ನೋಡಿದೆ.